ಕರ್ನಾಟಕ ಸೇರಿ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ನಕಲಿ ಹೆಸರುಗಳ ತಡೆಗೆ ಎಸ್ಐಆರ್ ಮೂಲಕ ಕಟ್ಟುನಿಟ್ಟಿನ ಕ್ರಮ ಆರಂಭಿಸಲಾಗಿದೆ. ಜೂನ್ 30ರಿಂದ ಜುಲೈ 29ರವರೆಗೆ 1 ತಿಂಗಳು ಎಸ್ಐಆರ್ ಪ್ರಕ್ರಿಯೆ ನಡೆಯಲಿದೆ. ಬಿಎಲ್ಒಗಳು ಮನೆ ಮನೆ ಭೇಟಿ ನೀಡಿ ಎನ್ಯೂಮರೇಷನ್ ಫಾರ್ಮ್ ನೀಡಿ ಇದರಲ್ಲಿ ಮತದಾರರ ಮಾಹಿತಿ ಸಂಗ್ರಹ ಆರಂಭಿಸಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳಿಂದ ಒಟ್ಟು 1,15,112 ಬಿಎಲ್ಎಗಳ ನೇಮಕ ಆಗಿದೆ. ಅತಿ ಹೆಚ್ಚು ಅಂದ್ರೆ ಕಾಂಗ್ರೆಸ್ 52,419, ಬಿಜೆಪಿ 48,614 ಹಾಗೂ ಜೆಡಿಎಸ್ 14,020 ಬಿಎಲ್ಎಗಳನ್ನು ನೇಮಿಸಿದೆ. ಇದರ ಬೆನ್ನಲ್ಲೇ ಮನೆ ಬದಲಾಯಿಸಿದವರು ಅಥವಾ ಲಭ್ಯವಿಲ್ಲದವರಿಗೆ ಹೆಸರು ಡಿಲೀಟ್ ಭೀತಿ ಶುರುವಾಗಿದೆ. ಇನ್ನು ಮತದಾರರ ಪಟ್ಟಿಗೆ ಹೊಸದಾಗಿ ಹೆಸರು ಸೇರಿಸೋದಕ್ಕೆ ಫಾರ್ಮ್ 6 ತಿದ್ದುಪಡಿಗಾಗಿ ಫಾರ್ಮ್ 8 ಅನ್ನು ಬಳಸಬೇಕಿದೆ. ಎಸ್ಐಆರ್ ಪ್ರಕ್ರಿಯೆ ಮುಗಿದ ಬಳಿಕ ಆಗಸ್ಟ್ 5ರಂದು ಮತದಾರರ ಕರಡು ಪಟ್ಟಿ ಬಿಡುಗಡೆಯಾಗಲಿದೆ. ಇದರಲ್ಲಿ ಹೆಸರಿಲ್ಲದವರಿಗೆ ನೋಟಿಸ್ ನೀಡಿ ದಾಖಲೆ ಸಂಗ್ರಹಿಸಲಾಗುತ್ತೆ. ಬಳಿಕ ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗಲಿದೆ. ಇನ್ನು ಬಿಎಲ್ಒಗಳು ಬಂದು ಫಾರ್ಮ್ ಕೊಡ್ತಾರೆ, ಅದನ್ನ ಫಿಲ್ ಮಾಡಿಕೊಡಿ. ಈ ವೇಳೆ ಫೋಟೋ ಕೊಡೋದು ಕಡ್ಡಾಯ ಅಲ್ಲ. ಫೋಟೋ ಕೊಡೋರು ಹಳೆಯ ಫೋಟೋ ಇದ್ರೆ ದಯವಿಟ್ಟು ಹೊಸ ಫೋಟೋ ಕೊಡಿ. ಮ್ಯಾಪಿಂಗ್ ಆಗದಿದ್ರೂ ಎನ್ಯೂಮರೇಷನ್ ಫಾರ್ಮ್ ಬರುತ್ತೆ. ಯಾವುದೇ ಗೊಂದಲ ಬೇಡ ಅಂತ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಹೇಳಿದ್ರು. ಸಿಎಂ ಡಿಕೆಶಿ ಮನೆಯಿಂದಲೇ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಯಿತು. ಬೆಂಗಳೂರಿನ ಸದಾಶಿವನಗರದಲ್ಲಿ ಸಿಎಂ ಬಿಎಲ್ಒಗಳಿಂದ ಮಾಹಿತಿ ಪಡೆದು ಎನ್ಯೂಮರೇಷನ್ ಫಾರ್ಮ್ ಭರ್ತಿ ಮಾಡಿದ್ರು. ಬಳಿಕ ಮಾತಾಡಿದ ಡಿಕೆಶಿ, ಮತದಾರರು ಮಾಹಿತಿ ಕೊಡುವಾಗ ಎಚ್ಚರ ವಹಿಸಬೇಕು. ಎಲ್ಲರೂ ತಮ್ಮ ತಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಬೇಕು. ಪಟ್ಟಿಯಲ್ಲಿ ಹೆಸರು ಇಲ್ಲದವರಿಗೆ ಗ್ಯಾರಂಟಿಗಳು ಸಿಗಲ್ಲ ಅಂದ್ರು. ನಿಮ್ಮ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ ಸ್ಕೀಮ್ ಬರ್ತಾ ಇದೆ ನಿಮ್ಗೆ, ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದನೇ ಇವತ್ತು ನಾವು ಪವರ್ ಡಿಪಾರ್ಟ್ಮೆಂಟ್ ಇಂದ ಎಲೆಕ್ಟ್ರಿಕ್ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಎಲ್ಲ ಏನು ಬೇರೆ ಬೇರೆ ಸ್ಕೀಮ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ, ವಾಪಸ್ ವೆರಿಫಿಕೇಶನ್ ಮಾಡಲಿಕ್ಕೆ ಇವತ್ತು ನಾವು ಇನ್ನೊಂದು 2-3 ದಿನದಲ್ಲೇ ಹೊಸ ಅರ್ಜಿಗಳನ್ನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಮಾಡ್ತೇವೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದ್ದು, ಹೊಸ ಮತದಾರರು ಮತ್ತು ಮತಪಟ್ಟಿಯಲ್ಲಿ ಹೆಸರು ತಪ್ಪಿರುವವರು ನಿವಾಸ ದೃಢೀಕರಣ ಪತ್ರವನ್ನ ನೀಡಬೇಕು. ಯಾವುದೇ ಮತದಾರರ ಹೆಸರು ಪಟ್ಟಿಯಿಂದ ಮಿಸ್ ಆಗಬಾರದು ಅನ್ನೋ ಉದ್ದೇಶದಿಂದ ಸರ್ಕಾರವೇ ಜನರಿಗೆ ಅಗತ್ಯ ಪ್ರಮಾಣ ಪತ್ರವನ್ನ ನೀಡೋದಕ್ಕೆ ಮುಂದಾಗಿದೆ ಅಂತ ಸಿಎಂ ಡಿಕೆಶಿ ತಿಳಿಸಿದ್ದಾರೆ. ಪ್ರತಿ ಮನೆಗೂ ಕೂಡ ಶಾಶ್ವತವಾದಂತ ನಿವಾಸ ಪ್ರಮಾಣ ಪತ್ರವನ್ನ ಸುಗಮವಾಗಿ ಕಾಲಬದ್ಧವಾದಂತ ವಿತರಣೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಿದ್ದೇನೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ನೀಡಲು ಕುರಿತು ಸಮಗ್ರ ಮಾರ್ಗದರ್ಶನವನ್ನ ಈಗಾಗಲೇ ಹೊರಡಿಸಿ ಆದೇಶವನ್ನ ಇವತ್ತು ನಾನು ಹೊರಡಿಸಿದ್ದೇನೆ. ಸೊ ಯಾರಿಗೆ ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು, ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ನಮ್ಮ ಬಿಎಲ್ಎಗಳು ಕೂಡ ಅದನ್ನ ಪಡ್ಕೊಂಡು ನಿಮಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ದೇಶದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ವಿರೋಧಿಸಿ ಸುಪ್ರೀಂ ಕೋರ್ಟ್ನ ಸಿಜೆಐಗೆ ಇಂಡಿಯಾ ಒಕ್ಕೂಟದ ಪಕ್ಷಗಳಿಂದ ಪತ್ರವನ್ನ ಬರೆಯಲಾಗಿದೆ. 23 ರಾಜಕೀಯ ಪಕ್ಷಗಳು, ಓರ್ವ ಪಕ್ಷೇತರ ಸಂಸದರಿಂದ ಪತ್ರವನ್ನ ಬರೆಯಲಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನ್ಯಾಯಾಂಗದ ಹಸ್ತಕ್ಷೇಪ ಮಾಡುವಂತೆ ಒತ್ತಾಯಿಸಲಾಗಿದೆ. ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಿಲ್ಲ, ಚುನಾವಣಾ ಫಲಿತಾಂಶದ ಮೇಲೆ ಪ್ರಭಾವ ಬೀರ್ತಿದೆ ಅಂತ ಆರೋಪಿಸಲಾಗಿದೆ. ಇನ್ನೊಂದೆಡೆ ಎಸ್ಐಆರ್ಗೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ, ಆದ್ರೆ ಎಸ್ಐಆರ್ ಪಾರದರ್ಶಕವಾಗಿರಲಿ, ಅರ್ಹರನ್ನ ಅನರ್ಹರನ್ನಾಗಿ ಮಾಡಬೇಡಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ. ಆದರೆ ಪಾರದರ್ಶಕತೆ ಇರಲಿ, ಯಾವುದೇ ರೀತಿಯಾಗಿ ಅರ್ಹರನ್ನ ಅನರ್ಹರು ಮಾಡಬೇಡಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಿದ್ದೀವಿ. ಇನ್ನು 2 ತಿಂಗಳು ಕಾಯ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜೇಂದ್ರರನ್ನ ಕಿತ್ತು ಬಿಸಾಕಿ ಅಂತ ಡಿವಿ ಸದಾನಂದಗೌಡ ಹೇಳಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗ್ತಿದ್ದಂತೆ ವಿಜೇಂದ್ರ ತೀವ್ರ ಬೇಸರ ಹೊರಹಾಕಿದ್ದಾರೆ. ಒದ್ದು ಹೊರಹಾಕಿ ಅನ್ನೋ ಪದಪ್ರಯೋಗ ಮಾಡಿದ್ದಾರೆ. ಇಂಥ ತಪ್ಪು ನಾನೇನು ಮಾಡಿದ್ದೀನಿ ಅಂತ ಬಿಜೆಪಿಯ ಆಪ್ತ ನಾಯಕರ ಎದುರು ವಿಜೇಂದ್ರ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಮತ್ತೊಂದೆಡೆ ವೈರಲ್ ಆಡಿಯೋ ಜೊತೆಗೆ ಇತ್ತೀಚಿನ ಸದಾನಂದಗೌಡ ಹೇಳಿಕೆಗಳ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರಿಂದಲೂ ಅಸಮಾಧಾನ ವ್ಯಕ್ತವಾಗಿದೆ ಎನ್ನಲಾಗಿದೆ. ಇದು ರಾಜ್ಯ ಬಿಜೆಪಿಯೊಳಗೆ ಭಿನ್ನಾಭಿಪ್ರಾಯಗಳ ಹೊಸ ಚರ್ಚೆಗೆ ವೇದಿಕೆಯಾಗಿದೆ ಅಂತ ಮೂಲಗಳು ತಿಳಿಸಿವೆ. ಜೊತೆಗೆ ಸದಾನಂದಗೌಡ ಮಾತನಾಡಿದ್ದು ಎನ್ನಲಾದ ಈ ಆಡಿಯೋ ವಿಚಾರದಿಂದ ಮುಜುಗರವಾಗಿ ದೆಹಲಿ ಪ್ರವಾಸವನ್ನ ಸದಾನಂದಗೌಡ ಮೊಟಕುಗೊಳಿಸಿದ್ದಾರೆ ಎನ್ನಲಾಗಿದೆ.
ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಸದಾನಂದಗೌಡ ನಡುವಿನ ವಾಗ್ವಾದದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ನಾನು ಬಿಡಿಎ ಮುಳುಗಿಸಿದ್ದೇನೆ ಅಂತ ಹೇಳಿದ್ದಾರೆ. ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದೆ. ಆದರೆ ಅಶೋಕ್ ಬೇಡ ಅಂದ್ರು. ನಾನು ಮುತ್ತಪ್ಪ ರೈ ಜೊತೆಗಿದ್ದೆ ಅಂತಾರೆ. ಅವರು ಬದುಕಿದ್ದಾಗ ಹೇಳಬಹುದಾಗಿತ್ತಲ್ವಾ, ಸತ್ ಮೇಲೆ ಹೇಳಿದ್ರೆ ಹೇಗೆ? ಆರೋಪಗಳನ್ನ ಸದಾನಂದಗೌಡರು ಸಾಬೀತುಪಡಿಸಲಿ ಅಂತ ವಿಶ್ವನಾಥ್ ಸವಾಲ್ ಹಾಕಿದ್ದಾರೆ. ಇನ್ನು ಸುಧಾಕರ್ ನಡುವಿನ ವಾಕ್ಸಮರದ ಬಗ್ಗೆ ಮಾತನಾಡಿದ ಎಸ್ಆರ್ ವಿಶ್ವನಾಥ್, ನನ್ನ ಪಕ್ಷ ಸೂಚಿಸಿದ್ರೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡ್ತೇನೆ, ಗೆದ್ದು ತೋರಿಸ್ತೇನೆ ಅಂದ್ರು. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ತಾರತಮ್ಯ ಮಾಡಿದೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ 100 ಕೋಟಿ, ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ 40 ರಿಂದ 50 ಕೋಟಿ ಕೊಟ್ಟಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಅಸಮಾಧಾನ ಹೊರಹಾಕಿದ್ದಾರೆ. ಈ ಆರೋಪಕ್ಕೆ ತಿರುಗೇಟು ನೀಡಿರುವ ಸಚಿವ ಕೃಷ್ಣ ಬೈರೇಗೌಡ, 4 ವರ್ಷ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ದಾರೆ ಗೊತ್ತಾ? ಕಾಂಗ್ರೆಸ್ ಶಾಸಕರು ಇದ್ದ ಕ್ಷೇತ್ರಕ್ಕೆ ಎಷ್ಟು ಅನ್ಯಾಯವಾಗಿದೆ ಗೊತ್ತಾ? ಅವರು ಮಾಡಿದ ಅನ್ಯಾಯವನ್ನ ನಾವು ಸರಿಪಡಿಸಿಕೊಳ್ತಾ ಇದ್ದೀವಿ ಅಂತ ಸಚಿವ ವಾಗ್ದಾಳಿ ನಡೆಸಿದ್ದಾರೆ. ಜಿಬಿಎಸ್ ಸಭೆಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ನಗರದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಕುರಿತು ಅಧಿಕಾರಿಗಳಿಗೆ ಮಹತ್ವದ ಸೂಚನೆ ನೀಡಿದ್ದಾರೆ. ಕಳೆದ 5 ವರ್ಷದಲ್ಲಿ 42 ಕೋಟಿ ಖರ್ಚಾಗಿದೆ ಇದಕ್ಕೆ. ಅಲ್ಲಿಗೆ 20 ವರ್ಷಕ್ಕೆ ತಗೊಂಡ್ರೆ ಕನಿಷ್ಠ 100-120 ಕೋಟಿ ಅಂತೂ ಖರ್ಚಾಗಿದೆ. ಸೊ ಒಂದು ಕಡೆ ತೆರಿಗೆ ಪಾವತಿ ಮಾಡುವಂಥ ಜನಗಳ ತೆರಿಗೆ ದುಡ್ಡಲ್ಲಿ ನಾವು ಖರ್ಚು ಮಾಡ್ತಾನೇ ಇದ್ದೀವಿ. ದಾಖಲೆಯಲ್ಲಿ ನೋಡಿದರೆ ಈ ಚಿಕಿತ್ಸೆಯನ್ನು ಮಾಡ್ತಾನೇ ಇದ್ದೇವೆ. ಆದರೆ ನಾಯಿಗಳ ಸಂತಾನ ಮಾತ್ರ ನಿಗ್ರಹಕ್ಕೆ ಬಂದಿಲ್ಲ. ಹಾಗಾಗಿ ಇದನ್ನು ವರ್ಷ 90,000 ಅಥವಾ 1 ಲಕ್ಷ ಚಿಕಿತ್ಸೆ 3 ವರ್ಷಕ್ಕೆ ಮಾಡಬೇಕು, ಮುಂದಿನ 3 ವರ್ಷಕ್ಕೆ. ಸೊ ಅದರ ಮುಖಾಂತರ ಆದ್ರೂ ನಾವು 100% ಈ ಎಲ್ಲ ಬೀದಿ ನಾಯಿಗಳನ್ನು ಚಿಕಿತ್ಸೆಗೆ ಒಳಪಡಿಸುವಂತಹ ಗುರಿಯನ್ನು 1 ವರ್ಷದಲ್ಲಿ ಅಚೀವ್ ಮಾಡೋಕ್ಕಾಗದೆ ಹೋದರೂ 3 ವರ್ಷಕ್ಕೆ ಆಕ್ಷನ್ ಪ್ಲಾನ್ ಮಾಡಿ 3 ವರ್ಷದಲ್ಲಾದರೂ ಇದನ್ನು ಮಾಡಬೇಕು ಅಂತ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ನಾನು ಹೇಳಿದೆ, ಇರೋ ಸಿಬ್ಬಂದಿ ಸಾಲೋದಿಲ್ಲ ಅಂತ ಹೇಳಿದ್ರೆ ಪರ್ ಸರ್ಜರಿ ಇಷ್ಟು ಅಂತ ಹಣ ಕೊಟ್ಟು ಔಟ್ಸೋರ್ಸಲ್ಲಿ ವೈದ್ಯರು ಅವರನ್ನು ತಗೊಂಡು ಕೂಡ ಮಾಡಿ ಅಂತ ಹೇಳಿದ್ದೇನೆ. ಸೊ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್, ಯಾಕಂದರೆ ಒಂದು ನಾಯಿನ ನಾವು ಸ್ಟೆರಿಲೈಸೇಷನ್ ಮಾಡೋಕ್ಕೆ ತೊಗೊಂಡು ಬಂದರೆ ಅದನ್ನು 1-2 ದಿನ ಇಟ್ಕೋಬೇಕು, ಆಮೇಲೆ ಆಪ್ರೇಷನ್ ಮಾಡಿ ಆಮೇಲೆ 2 ದಿನ ಇಟ್ಕೊಂಡು ಬಿಡಬೇಕು. ಹಾಗಾಗಿ ಅದಕ್ಕೆ ಬೇಕಾಗಿರೋ ಸೌಲಭ್ಯವನ್ನು ಕೂಡ ಹೆಚ್ಚಳ ಮಾಡಲಿ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಅದನ್ನು ಕೂಡ ಹೆಚ್ಚಳ ಮಾಡಿ ಅಂತ ಹೇಳಿದ್ದೇನೆ. ವರ್ಷಕ್ಕೆ ಅವರು ಸರಾಸರಿ ಒಂದು 40 ಚಪ್ಪಲಿ ಎಸೆದ ಪ್ರಕರಣ ಸಂಬಂಧ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಕಣ್ಣೀರು ಹಾಕಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ತಮ್ಮ ಮೇಲೆ ಚಪ್ಪಲಿ ಎಸೆದಿದ್ದಲ್ಲದೆ ತಮ್ಮ ಕುಟುಂಬದ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಬಗ್ಗೆ ಹೇಳಿಕೊಂಡು ಭಾವುಕರಾಗಿದ್ದಾರೆ. ಈ ವೇಳೆ ಪ್ರದೀಪ್ ಈಶ್ವರ್ಗೆ ಧೈರ್ಯ ತುಂಬಿದ ಸಿದ್ದರಾಮಯ್ಯ, ಇವುಗಳನ್ನು ಧೈರ್ಯದಿಂದ ಎದುರಿಸಬೇಕು, ಯಾವುದಕ್ಕೂ ಧೃತಿಗೆಡಬೇಡಿ, ಇಡೀ ಪಕ್ಷ ಮತ್ತು ಸರ್ಕಾರ ನಿಮ್ಮ ಬೆನ್ನಿಗಿದೆ ಎಂದಿದ್ದಾರೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಕೂಡ ಸೋಮವಾರ ರಾತ್ರಿ ಪ್ರದೀಪ್ ಈಶ್ವರ್ಗೆ ಫೋನ್ ಮಾಡಿ ಮಾತುಕತೆ ನಡೆಸಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಪಾದಚಾರಿಗಳ ಓಡಾಟಕ್ಕೆ ಮೀಸಲಾಗಿರುವ ಫುಟ್ಪಾತ್ಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಳ್ಳುವುದನ್ನು ತಡೆಯಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಇದಕ್ಕಾಗಿ ಮಂಗಳವಾರ ಡೆಡ್ಲೈನ್ ಹಿನ್ನೆಲೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಸುಪ್ರೀಂ ಕೋರ್ಟಲ್ಲಿ ಸ್ಪಷ್ಟತೆಗಳಿದೆ, ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸಬಾರದು ಅಂತ ಅಲ್ಲಿ ಸ್ಪಷ್ಟತೆ ನೀಡಿದೆ. ಮತ್ತು ಅದೇ ರೀತಿ ಏನಾರ ಅಧಿಕಾರಿಗಳು ಒಕ್ಕಲೆಬ್ಬಿಸಿದ್ದು ಕಂಡು ಬಂದರೆ ಮತ್ತು ನಿಮ್ಮ ಮೇಲೆ ಏನಾರ ಪೆನಲ್ಟಿ ಹಾಕಿದರೆ ಅದು ಮುಂದಿನ ದಿನದಲ್ಲಿ ನಾವು ಅದನ್ನು ಯಾವ ರೀತಿ ಅಧಿಕಾರಿಗಳು ಮುಂದೆ ಆಗಿರ್ಬೋದು ಮತ್ತು ನಮ್ಮ ಸಂಬಂಧಪಟ್ಟ ಇಲಾಖೆ ಸಚಿವರ ಜೊತೆ ಅದು ಯಾವ ರೀತಿ ಒಂದು ಚರ್ಚೆಗಳನ್ನು ಮಾಡಿ ಮುಂದಿನ ದಿನದಲ್ಲಿ ನಾನು ವಿಷಯಗಳನ್ನು ತಿಳಿಸ್ತೀನಿ. ಇನ್ನು ಜಿಬಿಎ ಸಭೆಯಲ್ಲಿ ಈ ಕುರಿತು ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಕೆಲವೊಮ್ಮೆ ಕಠಿಣ ನಿರ್ಧಾರ ತೆಗೆದುಕೊಳ್ಳಲೇಬೇಕಾಗುತ್ತೆ ಎಂದಿದ್ದಾರೆ. ಎಲ್ಲರೂ ಸಹಕಾರ ಮಾಡಬೇಕು, ಯಾರೇ ಇರಲಿ. ಅಂಗಡಿಯವರು ಮುಂದಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ರೆ ನಾನು ಮತ್ತೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಾಲಂಟಿಯರ್ ಆಗಿ ನೀವು ತಕ್ಕೊಳ್ಳಿ. ನಾವು ಯಾರೂ ಬಂದು ನಿಮ್ಮದ ಅಂಗಡಿ ನೀವು ಮುಂದಕ್ಕೆ ಕಟ್ಕೊಂಡು ಬಂದಿರೋದನ್ನ ಎತ್ತಿ ಕಿತ್ತಾಕಬೇಕು ಮಾಡಬೇಕು ಅಂತಿಲ್ಲ. ದಯವಿಟ್ಟು ನೀವು ತಕ್ಕೊಳ್ಳಿ.
ಈಗಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ವಾಲಂಟಿಯರ್ ಆಗಿ ನೀವು ಒತ್ತುವರಿ ಮಾಡ್ಕೊಂಡು ಬಂದಿದ್ರೆ ದಯವಿಟ್ಟು ನೀವು ತೆಗೆದುಕೊಳ್ಳಿ, ಬಲವಂತವಾಗಿ ಅದನ್ನ ತೆರವು ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ರಾಜ್ಯದಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳನ್ನು ಖಾಸಗೀಕರಣಗೊಳಿಸುವ ಪ್ರಶ್ನೆಯೇ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಕೇಳಿ, 2003ರಲ್ಲಿ ಬಿಜೆಪಿಯವರು ರಾಷ್ಟ್ರದಲ್ಲಿ ಅಧಿಕಾರದಲ್ಲಿದ್ದರು. ಆ ಟೈಮಲ್ಲಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆ್ಯಕ್ಟಿಗೆ ಅವರು ಅಮೆಂಡ್ಮೆಂಟ್ ತಗೊಂಡ್ಬಂದ್ಬಿಟ್ಟು ಖಾಸಗೀಕರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಇಷ್ಟವರೆಗೆ ಆಗಿದೆಯಾ ನಮ್ಮ ಕರ್ನಾಟಕದಲ್ಲಿ ಆಗಿದೆಯಾ? ಈಗ ಮತ್ತೆ ಅದರ ಪ್ರಸ್ತಾವನೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಪ್ಲಿಕೇಶನ್ KERCಗೆ ಹಾಕಿದ್ದಾರೆ. ನಮ್ಮ ಎಸ್ಕಾಮ್ಸ್ ಅವರಿಗೆಲ್ಲ ನಾವು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ, ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದು ಮಾಡ್ತಾ ಇದ್ದಾರೆ. ಅದು ಫೈನಲ್ ಆರ್ಡ್ರ್ ಬಂದ ಮೇಲೆ ನಾವು ಅದರ ವಿಚಾರ ಏನು ಮಾಡಬೇಕು. ಚೀಫ್ ಮಿನಿಸ್ಟ್ರು ನಿನ್ನೆನೇ ಒಂದು ಅಸೋಸಿಯೇಷನ್ ಮೀಟಿಂಗಲ್ಲಿ ಅವ್ರು ಹೇಳಿದ್ದಾರೆ, ಕ್ಯಾಬಿನೆಟಲ್ಲಿ ತಗೊಂಡು ಹೋಗಿ ಫೈನಲ್ ಡಿಸಿಷನ್ ತಗೊಳ್ತಿದ್ದು ಹೇಳ್ತಾರೆ. ಅದನ್ನು ಮಾಡ್ತೀವಿ. ನಾವು ಅದರ ಪರವಾಗಿಲ್ಲ. ಬುಧವಾರದಿಂದ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಮನೆ ಪರಿಶೀಲನೆ ಆರಂಭವಾಗಲಿದೆ. ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಪರಿಶೀಲನಾ ಕಾರ್ಯ ನಡೆಯಲಿದೆ. 2023ರ ಜುಲೈ ತಿಂಗಳಲ್ಲಿ ಜಾರಿಯಾಗಿದ್ದ ಗೃಹಜ್ಯೋತಿ ಯೋಜನೆ ಪುನರ್ ಪರಿಶೀಲನಾ ಕಾರ್ಯಕ್ಕೆ ನಿರ್ಧರಿಸಲಾಗಿದ್ದು, ಸಿಬ್ಬಂದಿ ಮನೆಗೆ ಬಂದಾಗ ದಾಖಲೆ ತೋರಿಸಲು ಬೆಸ್ಕಾಂ ಮನವಿ ಮಾಡಿದೆ. ಆಧಾರ್ ಕಾರ್ಡ್ ಹಾಗೂ ಫಲಾನುಭವಿಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ ಹಾಗೂ ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ತೋರಿಸಬೇಕು. ಈ ವೇಳೆ ಮೀಟರ್ ರೀಡರ್ ಮೂಲಕ ಸ್ಥಳದಲ್ಲಿಯೇ ಪರಿಶೀಲಿಸಲಾಗುತ್ತೆ ಎನ್ನಲಾಗಿದೆ. ಬೆಳಗಾವಿಯ ಭರಮ್ಯಾನಹಟ್ಟಿಯಲ್ಲಿ ವಿವಾಹಿತೆಯನ್ನು ಓಡಿಸಿಕೊಂಡು ಹೋದ ಯುವಕನ ಮನೆಯನ್ನು ಮಹಿಳೆಯ 30ಕ್ಕೂ ಹೆಚ್ಚು ಸಂಬಂಧಿಕರ ಗುಂಪು ಧ್ವಂಸಗೈದಿದೆ. ಗ್ರಾಮದ ಬಸಪ್ಪ ನಾಯಕ್ ಪತ್ನಿ ನಾಗವ್ವ ಬಸಪ್ಪನ ಸ್ನೇಹಿತ ಯಲ್ಲಪ್ಪ ನಾಯಕ್ ಜೊತೆ 2 ದಿನಗಳ ಹಿಂದೆ ಓಡಿ ಹೋಗಿದ್ಲು. ಇದರಿಂದ ಆಕ್ರೋಶಗೊಂಡ ಮಹಿಳೆಯ ಪೋಷಕರು ಮತ್ತು ಪತಿಯ ಕುಟುಂಬದವರು ಯಲ್ಲಪ್ಪನ ಮನೆಗೆ ನುಗ್ಗಿ ಹೆಂಚು, ಪೀಠೋಪಕರಣ, ಟಿವಿ ಧ್ವಂಸಗೊಳಿಸಿದ್ದಾರೆ. ಯಲ್ಲಪ್ಪನ ಪೋಷಕರು, ಸಹೋದರಿಯರು ಸೇರಿ 10 ಜನರ ಹತ್ಯೆಗೆ ಯತ್ನಿಸಿದ್ದಾರೆ. ಮನೆಯಲ್ಲಿದ್ದ ನಗದು, ಚಿನ್ನಾಭರಣ, 15 ಕುರಿ ದೋಚಿ ಪರಾರಿಯಾಗಿದ್ದಾರೆ. ಪ್ರಕರಣ ಸಂಬಂಧ ಯಲ್ಲಪ್ಪನ ತಂದೆ ನೀಡಿದ ದೂರಿನನ್ವಯ ಪೊಲೀಸರು ನಾಗವ್ವ ಹಾಗೂ ಆಕೆಯ ಪತಿ ಬಸಪ್ಪನ ಸಂಬಂಧಿಕರಾದ ನಾಗರಾಜ್ ನಾಯಕ, ರವಿ ಬೀಜಗತ್ತಿ ಮತ್ತು ಈಶ್ವರ್ ಮುಚ್ಚರಡಿಯನ್ನು ಬಂಧಿಸಿದ್ದಾರೆ. ಪೋಕ್ಸೋ ಪ್ರಕರಣದ ಆರೋಪಿ ವಚನಾನಂದ ಸ್ವಾಮೀಜಿ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆಯನ್ನ ದಾವಣಗೆರೆ ವಿಶೇಷ ನ್ಯಾಯಾಲಯ ಬುಧವಾರಕ್ಕೆ ಮುಂದೂಡಿದೆ. ಸ್ವಾಮೀಜಿ ರೆಗ್ಯುಲರ್ ಬೇಲ್ ಪಡೆಯಲು ಹೈಕೋರ್ಟ್ 3 ವಾರಗಳ ಗಡುವನ್ನ ನೀಡಿತ್ತು. ಇದೀಗ ಸಂತ್ರಸ್ತರ ಪರ ಸರ್ಕಾರಿ ಅಭಿಯೋಜಕರು ತಕರಾರು ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕೋರಿದ್ದಾರೆ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ನಿಡಘಟ್ಟ ಗ್ರಾಮದಲ್ಲಿ ಶತಮಾನಗಳ ಅನಿಷ್ಟ ಪದ್ಧತಿಗೆ ಬ್ರೇಕ್ ಬಿದ್ದಿದೆ. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ದಲಿತ ಸಮುದಾಯದ 100 ಜನ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರವೇಶಿಸಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ತಹಶೀಲ್ದಾರ್ ಪೂರ್ಣಿಮಾ ನೇತೃತ್ವದಲ್ಲಿ ನಡೆದ ಶಾಂತಿ ಸಭೆ ಬಳಿಕ ಈ ಐತಿಹಾಸಿಕ ಪ್ರವೇಶ ನಡೆದಿದೆ.